ಕನಸಿನೊಳಗೆ ಮಹಾಲಿಂಗೇಶ್ವರರಿಗೆ ಯಾರ ಕಂಡ್ರು? ಶಿವನ ಕಂಡ. ಶಿವ ಏನ್ ಹೇಳಿದ ಅಂದ್ರೆ, ಆ ಶಿವ ಹೇಳ್ತಾನ, ಮಗನ ನೀನ್ ಹಿಂಗ ದೇಶ ಸಂಚಾರ ಮಾಡಿಕೋತ ಉಳಿಬೇಡ, ಇನ್ನು ನೀನು ಒಬ್ಬ ಗುರುವಿನ ಕಡೆ ಹೋಗಬೇಕು ಅಂತ ಹೇಳಿದ. ಶಿವ ಏನ್ ಅಪ್ಪಣೆ ಮಾಡಿದ? ಒಬ್ಬ ಗುರುವಿನ ಕಡೆ ಹೋಗಬೇಕು. ಆ ಗುರು ಎಲ್ಲದಾನ ಅಂದ್ರೆ, ನಿನಗೆ ಯೋಗ್ಯವಾದ ಜ್ಞಾನ ಕೊಡುವಂತ ಗುರು ಎಲ್ಲದಾನ ಅಂದ್ರೆ ದಪಳಾಪುರದೊಳಗದಾನ. ದಪಳಾಪುರಕ್ಕೆ ಹೋಗು, ಗುರುಲಿಂಗ ಸ್ವಾಮಿಗಳಂತದಾರ, ಅವ್ರ ಕಡೆ ಹೋಗಿ ಶಿಷ್ಯನಾಗಿ ಉಳಿಬೇಕು, ಜ್ಞಾನ ಪಡೆದು ಉದ್ಧಾರ ಆಗ್ಬೇಕಪ್ಪ, ಜಗತ್ ಕಲ್ಯಾಣ ಕಾರ್ಯವನ್ನ ಮಾಡಬೇಕು ಅಂತ ಶಿವ ಅಪ್ಪಣೆ ಮಾಡಿದ ಮೇಲೆ ಮಹಾಲಿಂಗೇಶ್ವರರು ದಪಳಾಪುರದ ಕಡೆಗೆ ಹೊಂಟರು. ದಪಳಾಪುರದ ಕಡೆಗೆ ಹೊಂಟು ಇನ್ನೇನು ದಪಳಾಪುರ ಮುಟ್ಟಿದ್ರು, ಅವಾಗ ಅಲ್ಲಿ ಮಠದ ಬಾಗಿಲಿನೊಳಗ ಬಂದ್ ನಿಂತಾರ್ರಿ. ಯಾರು? ಗುರುಲಿಂಗ ಸ್ವಾಮಿಗಳು. ಗುರುವಿಗೆ ಗೊತ್ತಾಗ್ತದ್ರಿ. ಆ ಗುರುಗಳಿಗೂ ಏನಾಗಿತ್ತು ಅಂದ್ರೆ, ಶಿಷ್ಯ ಬರುದು ಗೊತ್ತಾಗಿ ಅವರು ಬಾಗಲ್ದಾಗ ನಿಂತಿದ್ರು. ಶಿಷ್ಯ ಬಂದು ಆನಂದದಿಂದ ನಮಸ್ಕಾರ ಮಾಡುವಾಗ ಆ ಗುರುಗಳೇನ್ ಮಾಡಿದಾರೆ? ಗುರುಲಿಂಗ ಸ್ವಾಮಿಗಳು ಆ ಮಹಾಲಿಂಗೇಶ್ವರನ್ನ ಬಾಚಿ ತಬ್ಬಿಕೊಂಡ್ರು, ಪ್ರೀತಿಯಿಂದ ಅಪ್ಪಿಕೊಂಡ್ರು, ತಲಿ ಕೈಯಾಡಿಸಿದ್ರು, ಬೆನ್ನ ಕೈಯಾಡಿಸಿದ್ರು. ನೋಡ್ರಿ, ನೀವು ಅಪರೂಪಕ್ಕೆ ಉದ್ಯೋಗದಾಗಿದ್ದ ದೂರದ ಮಗ ಬಂದ್ರೆ, ಗಂಡನ ಮನೆಯಿಂದ ಮಗಳು ಬಂದ್ಲು ಅಂದ್ರೆ, ಮೊಮ್ಮಕ್ಕಳು ಬಂದ್ರು ಅಂದ್ರೆ ಎಷ್ಟು ಪ್ರೇಮ ಮಾಡ್ತೀರಲ್ಲ. ಅವ್ರ ದಾರಿ ಕಾಯ್ಕೋತ ನಿಂದಿರ್ತೀರಿ, ಬಂದ್ರಂದ್ರೆ ಖುಷಿ ಖುಷಿಯಿಂದ ಮಾತಾಡ್ತೀರಿ, ಎತಿಗೋತೀರಿ, ಮುದ್ದಾಡ್ತೀರಿ, ಉಣಿಸ್ತೀರಿ, ತಿನ್ನಿಸ್ತೀರಿ. ಹಂಗ ಏನು ಮಹಾಲಿಂಗೇಶ್ವರರು ಬಂದಗಡೆನ ಈ ಗುರುಲಿಂಗ ಸ್ವಾಮಿಗಳು ಬಹಳ ಸಂತೋಷ ಆಗಿ ಮಹಾಲಿಂಗ ಸ್ವಾಮಿಗಳನ್ನ ಅಪ್ಪಿಕೊಂಡ್ರು, ತಲೆ ಕೈ ಆಡಿಸಿ, ಬೆನ್ನ ಕೈ ಆಡಿಸಿ, ಯಪ್ಪ ನಿಂದ ದಾರಿ ಕಾಯಕತ್ತಿದ್ನಿ ಅಂದ್ರು. ಮಹಾಲಿಂಗೇಶ್ವರಿಗೆ ಆಶ್ಚರ್ಯ ಆಯ್ತು. ಯಪ್ಪ, ನನ್ನ ದಾರಿ ನೀವ್ಯಾಕೆ ಕಾಯಕತ್ರಿ? ನಾನು ಬರ್ತೀನಿ ಅಂತ ನಿಮಗೆ ಹೆಂಗ್ ಗೊತ್ತಾತು? ನಾ ಬರುದು ಈಗ ಬರಾಕತ್ತೀನಿ ಅನ್ನೋದು ನಿಮಗೆ ಹೆಂಗ್ ಗೊತ್ತಾತು ಅಂದಾಗ ಗುರುಲಿಂಗ ಸ್ವಾಮಿಗಳಂದ್ರು, ಇಲ್ಲ, ನಿನ್ನೆ ಕನಸಿನ್ಯಾಗ ಶಿವ ಬಂದಿದ್ನಪ್ಪ. ರಾತ್ರಿ ಕನಸಿನ್ಯಾಗ ಶಿವ ಬಂದು ಹೇಳಿದ, ನನ್ನ ಮಗನನ್ನ ನಿನ್ನ ಕಡೆ ಕಳ್ಸಾಕತ್ತೀನಪ್ಪ, ಅವಂಗ ನಿನ್ನ ಜ್ಞಾನವನ್ನ ಕೊಟ್ಟು ಅವನ ಜಗತ್ ಕಲ್ಯಾಣಕ್ಕೆ ಕಳಿಸ್ಕೊಡ್ಬೇಕು ಅಂತ ಆ ಆಶೀರ್ವಾದ ಮಾಡ್ಯಾನ ಶಿವ. ಹಂಗಾಗಿ ನೀ ಬರುದು ಶಿವನ ಹೇಳ್ಯಾನ ಅಂತಂದಾಗ ಮಹಾಲಿಂಗೇಶ್ವರಿಗೆ ಬಹಳ ಸಂತೋಷ. ಶಿವ ಎಷ್ಟು ಪ್ರೀತಿ ನನ್ನ ಮ್ಯಾಲ, ಶಿವ ಎಷ್ಟು ಕರುಣ ಇಡ್ತಾನಲ್ಲ, ಯಾರನ್ನು ಶಿವ ಕೈ ಬಿಡುದಿಲ್ಲ. ಯಾರು ಶಿವನ ನಂಬುತ್ತಾರಲ್ಲ, ಶಿವ ಅವರನ್ನೆಂದೆಂದಿಗೂ ಕೈ ಬಿಡುದಿಲ್ಲ. ನಮ್ಮ ನಂಬಿಕೆ ಗಟ್ಟಿಯಾಗಿದ್ರೆ ಅವ ನಮಗೊಂದಿನ ಭೇಟಿಯಾಗಿ ಆಗ್ತಾನ. ನಮ್ ಭಕ್ತಿ ಗಟ್ಟಿದ್ರೆ ಶಿವ ಭೇಟಿಯಾಗಿ ಆಗ್ತಾನ, ಮತ್ತ ನಮ್ ಬೆನ್ನಿಗೆ ನಿಂತು ಕಾಯ್ತಾನ. ಅದಕ್ಕಂಥ ಶಿವನ ಆಶೀರ್ವಾದದಿಂದ ಗುರುಲಿಂಗ ಸ್ವಾಮಿಗಳು ಮಹಾಲಿಂಗ ಸ್ವಾಮಿಗಳು ಕೂಡ್ತಾರೆ. ಆ ಒಂದು ಸನ್ನಿವೇಶ ಬಹಳ ಅದ್ಭುತ. ಆ ನಂತರದೊಳಗೆ ಏನಪ್ಪಾ ಅಂದ್ರೆ, ಮಹಾಲಿಂಗೇಶ್ವರರು ಸಂಚಾರ ಮುಗಿಸಿ ಗುರುಗಳ ಕಡೆ ಬಂದಾರೆ. ಗುರುಗಳು ಅವರು ತಮ್ಮ ಹಂತೆಗೆ ಇಟ್ಟುಕೊಂಡು ಯಾವೆಲ್ಲ ಜ್ಞಾನ ಕೊಟ್ರು ನೋಡ್ರಿ. ಒಬ್ಬರೊಂದು ಮಾತು ಹೇಳ್ತಾರೆ, ಗುರುಗಳು ಸಿಗೋದು ದುರ್ಲಭ, ಸಿಕ್ಕರೆ ಬಹುಲಾಭ. ಗುರು ಸಿಗೋದು ಕಷ್ಟ್ರಿ, ಆದ್ರೆ ಸಿಕ್ಕರೆ ಅದರ ಯಾರು ಪ್ರತಿಫಲವನ್ನ ಲಾಭವನ್ನ ಪಡ್ಕೋತಾರಲ್ಲ, ಅವರಂತ ಅದೃಷ್ಟವಂತರೇ ಯಾರಿಲ್ಲ. ಹಾಗಾಗಿ ಇಲ್ಲಿ ಗುರುಗಳು ಸಿಕ್ಕರು. ಮಹಾಲಿಂಗೇಶ್ವರರಿಗೆ ಗುರುಲಿಂಗ ಸ್ವಾಮಿಗಳನ್ನುವಂತ ಗುರುಗಳು ಸಿಕ್ಕರು. ಏನೆಲ್ಲಾ ಪ್ರೀತಿಯನ್ನ ಕೊಟ್ರು ಅಂದ್ರೆ, ಹೊಟ್ಯಾಗ ಹುಟ್ಟಿದ ಮಗನಂಗ ನೋಡ್ಕೊಂಡ್ರು, ತಾವು ತಿಳಿದಂತ ಜ್ಞಾನ ಎಲ್ಲ ಕೊಟ್ರು. ಅಲ್ಲದ ಏನಪ್ಪಾ ಅಂತಂದ್ರೆ, ಎಷ್ಟು ಸಂಸ್ಕಾರ ಅಂತಂದ್ರೆ, ಲಿಂಗ ದೀಕ್ಷಾ ಕೊಟ್ರು, ಮಂತ್ರೋಪದೇಶ ಮಾಡಿದ್ರು, ಪೂಜಾ ಮಾಡ್ಕೊಳ್ಳೋ ಪದ್ಧತಿ ಕಲಿಸಿದ್ರು, ಧ್ಯಾನ ಮಾಡೋದನ್ನ ಕಲಿಸಿದ್ರು, ಯೋಗಾಸನ ಕಲಿಸಿದ್ರು, ವೇದ ಆಗಮ ಪುರಾಣ ಶಾಸ್ತ್ರ ಇವೆಲ್ಲ ಅಭ್ಯಾಸ ಮಾಡಿಸಿದ್ರು. ಅಲ್ಲದ ಸೇವಾ ಕಲಿಸಿದ್ರು. ಇದು ಬಹಳ ಮುಖ್ಯ ರೀ. ಸೇವಾ ಮಾಡೋದು ಬಹಳ ಮುಖ್ಯದ. ಗುರುಗಳ ಕಡೆಯಿಂದ ಜ್ಞಾನ ಪಡಿಬಹುದು, ಗುರುಗಳ ಕಡೆಯಿಂದ ದೀಕ್ಷಾ ಪಡಿಬಹುದು, ಗುರುಗಳ ಕಡೆಯಿಂದ ನಾವು ಆಶೀರ್ವಾದ ಪಡಿಬಹುದು. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗುರು ಸೇವಾ ಮಾಡುವುದೇನೈತಲ್ಲ, ಇದು ಎಲ್ಲರಿಗೂ ಸಾಧ್ಯ ಆಗುವುದಿಲ್ಲ. ಮತ್ತೆಲ್ಲದಕ್ಕಿಂತ ಹೆಚ್ಚಿನ ಪುಣ್ಯ ಸಿಗುವುದು ಯಾವಾಗಂದ್ರೆ ಗುರು ಸೇವಾ ಮಾಡಿದಾಗ ಅನ್ನುವಂಥದ್ದು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಗುರು ಸೇವೆಯನ್ನ 4 ಪ್ರಕಾರವಾಗಿ ಮಾಡ್ರಿ. ಆಪ್ತ, ಅಂಗ, ಸ್ಥಾನ, ಸದ್ಭಾವ ಸೇವೆಗಳನ್ನ ಮಾಡ್ರಿ ಅಂತ ಹೇಳ್ತಾವ ಶಾಸ್ತ್ರಗಳು. ಗುರುವಿಗೆ ಆಪ್ತ ಸೇವೆಯನ್ನ ಮಾಡ್ರಿ,
ಅಂಗ ಸೇವೆಯನ್ನ ಮಾಡ್ರಿ, ಆಮೇಲೆ ಸದ್ಭಾವ ಸೇವೆಯನ್ನ ಮಾಡ್ರಿ, ಮುಂದೆ ಸ್ಥಾನ ಸೇವೆಯನ್ನ ಮಾಡ್ರಿ ಅಂತ ಹೇಳುವಂತ ಮಾತದ. ಅಂದ್ರೆ ಗುರುವಿಗೆ ಮೊದಲೆಲ್ಲ ಮಾಡ್ತಿದ್ರು, ಗುರುವಿನ ಬಳಿಗೆ ವಿದ್ಯಾಭ್ಯಾಸಕ್ಕೆ ಹೋದ್ರೆ ಅಲ್ಲೇ ಆಶ್ರಮದ ಸ್ವಚ್ಛತಾ, ಕಸ ಗುಡಿಸೋದು, ಆಮೇಲೆ ನೀರು ಹೊಡೆಯೋದು, ರಂಗೋಲಿ ಹಾಕೋದು, ಕಟ್ಟಿಗೆ ಕಡ್ಕೊಂಡು ಬರುವುದು, ದನಗಳನ್ನು ಮೇಯಿಸೋದು, ದನಗಳ ಸಗಣಿಯನ್ನ ತೆಗೆಯೋದು, ಗುರುಗಳು ಏನ್ ಕೆಲಸ ಹೇಳ್ತಾರೆ ಎಲ್ಲಾ ಮಾಡಿ ಗುರುಗಳ ಕಡೆಯಿಂದ ವಿದ್ಯೆಯನ್ನ ಪಡಿತಾ ಇದ್ರು. ಇವತ್ತು ಅದೆಲ್ಲ ಇಲ್ ಬಿಡ್ರಿ, ಕಡಿಮೆ ಆಗ್ಯದ. ಈಗ ಗುರುಕುಲ ಹೋಗ್ಯಾವ, ಶಾಲೆಗಳು ಬಂದಾವ. ಈಗ ಶಾಲಿ ವ್ಯವಸ್ಥೆಗಳು ಬಾಳ ಬದ್ಲಿ ಆಗ್ಯಾವ. ಮೊದಲ ಶಾಲಿ ಒಳಗುನು ಸೇವಾ ಮಾಡಕ್ ಹಚ್ತಿದ್ರು, ಸ್ವಚ್ಛತಾ ಮಾಡಕ್ ಹಚ್ತಿದ್ರು. ಈಗ ಹಂಗಿಲ್ಲ, ಬೈದು ಬಡದು ಬುದ್ಧಿ ಕಲಿಸ್ತಿದ್ರ ಅವಾಗ. ಈಗ ಹಂಗಿಲ್ಲ. ಎಷ್ಟು ಬದ್ಲಿ ಆಗ್ಯದ ಅಂತಂದ್ರೆ ಶಾಲಿ ಒಳಗ ಇವತ್ತು ಏನೂ ಕೆಲಸ ಹಚ್ಚುವಂಗಿಲ್ಲ ಮಕ್ಕಳನ್ನ. ಅಭ್ಯಾಸ ಅಭ್ಯಾಸ ಅಭ್ಯಾಸ. ಮತ್ತ ಅಭ್ಯಾಸ ಮಾಡುದ್ರೊಳಗೂ ಕೂಡ ಏನಪ್ಪಾ ಅಂತ ಹುಡುಗರು ಹಿಂದೆ ಬಿದ್ರೆ ಬೈಯಂಗಿಲ್ಲ, ಬಡಿಯಂಗಿಲ್ಲ. ಬೇದ್ರ ಬಡದ್ರೆ ತಂದೆ ತಾಯಿಗಳು ಜಗಳಕ್ಕ ಬರ್ತಾರ್ರಿ ಅನ್ನುವಂತದ್ದದ. ನಮ್ಮ ಹುಡುಗರ್ನ ಹೊಡೆದು ಬಡದು ಶಾಣೆನ್ ಮಾಡ್ರಿ ಅಂತ ಅವಾಗ ಹೇಳ್ತಿದ್ರು. ಆದ್ರೆ ಈಗಿನವ್ರು ಯಾರು ಹೇಳುದಿಲ್ಲ. ನಾವ ಒಂದೇಟ್ ಹೊಡೆಯುವುದಿಲ್ಲ, ನೀವ್ಯಾರು ಹೊಡೆಯಾಕ ಅಂತ ಶಿಕ್ಷಕರನ್ನ ಹೊಡೆದು ಬಂದಂತ ಉದಾಹರಣೆಗಳದಾವ ಎಷ್ಟೋ ಕಡೆಗಳಲ್ಲಿ. ಅದಕ್ಕ ಶಿಕ್ಷಾ ಶಿಕ್ಷಣ, ಶಿಕ್ಷಣ ಅನ್ನೋದ್ರೊಳಗ ಮೊದಲನೇ ಏನ್ ಶಬ್ದ ಇದು? ಶಿಕ್ಷಾ. ಹೌದಲ್ರಿ? ಶಿಕ್ಷಾ. ಶಿಕ್ಷಾ ಮೂಲಕ ಶಿಕ್ಷಣ ಸಿಗಬೇಕು. ಸಾಮೋಪಾಯ, ಭೇದೋಪಾಯ, ದಂಡೋಪಾಯ ಅಂತಾರಲ್ಲ, ಹಿರಿಯರು ಇನ್ನೊಂದು ಮಾತು ಹೇಳ್ತಿದ್ರಿ ಅವಾಗ ವಿದ್ಯಾ ಕಲಿಸುವಾಗ, ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಇಂತ ಒಂದ್ ಮಾತು ಹೇಳ್ತಿದ್ರು ನೋಡ್ರಿ. ಅದಕ್ಕ ಯಾರು ಶಿಕ್ಷೆಯಿಂದ ಜ್ಞಾನವನ್ನು ಪಡ್ಕೋತಾರ, ಶಿಕ್ಷಣವನ್ನು ಪಡ್ಕೋತಾರ, ಅವ್ರು ದೊಡ್ಡವರಾಕಾರ ಅನ್ನುವಂತ ಮಾತದ. ಸೇವಾ ಮಾಡಿ ಯಾರು ಶಿಕ್ಷಣ ಪಡ್ಕೋತಾರಲ್ಲ ಅವ್ರು ಬಹಳ ಬೆಳಿತಾರ ಅನ್ನುವಂಥದ್ದು. ಅವಾಗೆಲ್ಲ ಈ ಹೊರಗ ರಸ್ತೆ ಮ್ಯಾಗಿನ ಬೆಳಕಿನ್ಯಾಗ, ಏನು ಬೀದಿ ದೀಪದ ಬೆಳಕಿನ್ಯಾಗ ಓದಿ ದೊಡ್ಡವರಾಗ್ಯಾರ ಅಂತ ನಾವು ಕೇಳ್ತೀವಿ. ಆದ್ರೆ ಇವತ್ತಿನವರು ಅಷ್ಟೇನು ಕಷ್ಟಪಡಬೇಕಾದ ಅಗತ್ಯ ಇಲ್ಲ. ಎಲ್ಲಾ ಕಡೆ ಅವಕಾಶದ ಓದಾಕ. ಆದ್ರೂ ಅಂಥ ದೊಡ್ಡ ವ್ಯಕ್ತಿಗಳಾಗುವಂಥವ್ರು ಬಹಳ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಗುರುಗಳನ್ನ ನಾವೆಲ್ಲರೂ ಕೂಡ ಪಡ್ಕೋಬೇಕು. ಪಡ್ಕೊಂಡ ಮೇಲೆ ಅವರಿಂದ ಸೇವೆಯನ್ನ ಮಾಡಿ ಜ್ಞಾನವನ್ನ ಪಡ್ಕೋಬೇಕು ಅನ್ನುವಂಥದ್ದು. ಆದ್ರೆ ಇವತ್ತು ಬಹಳ ಕಷ್ಟ. ಸೇವಾ ಮಾಡೋ ಮನಸ್ಥಿತಿ ಇಲ್ಲ ಇವತ್ತು ಜನರಿಗೆ. ಏನಪ್ಪಾ ಅಂದ್ರೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳುವಂತ ಗುಣ ಅದ, ಶಕ್ತಿ ಅದ. ಆದ್ರೆ ಸೇವಾ ಮಾಡ್ಬೇಕು ಅನ್ನುವಂಥದ್ದು ಬಹಳ ಕಡಿಮೆ. ತಂದೆ ತಾಯಿ ಸೇವಾ ಆಗಲಿ, ಹಿರಿಯರ ಸೇವಾ ಆಗಲಿ, ಗುರುಗಳ ಸೇವಾ ಆಗಲಿ, ಸಮಾಜದ ಸೇವಾ ಆಗಲಿ, ದೇವರ ಸೇವಾ ಆಗಲಿ, ಇವೆಲ್ಲ ಬಹಳ ಕಡಿಮೆ ಆಗ್ಯಾವ ಅನ್ನುವಂಥದ್ದನ್ನು ನೋಡ್ತೀವಿ. ಆದ್ರೆ ನಿಮ್ ಬಗ್ಗೆ ಬಹಳ ಅಭಿಮಾನ ಆತ. ಎಂತ ಸೇವಾ ನೋಡ್ರಿ. ಸೈದಾಪುರ ಒಂದು ಪುಟ್ಟ ಗ್ರಾಮ ಆದ್ರೂ ಸಹಿತ ನೀವೆಲ್ಲ ಎಷ್ಟ ಚಂದ ಈ ಕಾರ್ಯಕ್ರಮ ತಯಾರಿ ಮಾಡ್ಕೊಂಡಿರಿ, ಸೇವಾ ಮಾಡಿ ಕೆಲಸ ಮಾಡ. ಇದಕ್ಕೆಲ್ಲ ಒಂದೆರಡು ಕೈ ಸಾಲುದಿಲ್ರಿ, ನೂರಾರು ಕೈಗಳು ಸೇವಾ ಮಾಡಿದಾಗ ಇಂಥ ಒಂದು ಕಾರ್ಯಕ್ರಮ ಆಗ್ತದೆ. ಕೊಡವರು ಬೇಕು, ಕೊಟ್ಟದ್ದನ್ನ ತಗೊಂಡು ಕೆಲಸ ಮಾಡೋರು ಬೇಕು, ಅಡಿಗೆ ಮಾಡೋರು ಬೇಕು, ಮತ್ತ ನೀಡೋರು ಬೇಕು, ಉಣ್ಣವರು ಬೇಕು, ತೊಳೆಯೋರು ಬೇಕು, ಪ್ರವಚನ ಹೇಳೋರು ಬೇಕು, ಕೇಳೋರು ಬೇಕು, ಹಾಸೋರು ಹಚ್ಚೋರು, ಏನ್ರಿ ಕುರ್ಚಿ ಇಡೋರು, ಮೈಕ್ ಹಚ್ಚೋರು, ಏನೆಲ್ಲ ಕೆಲಸಗಳದಾವಲ್ಲ ಎಲ್ಲಾ ಸ್ವಾಮಿಗಳನ್ನು ಬರಮಾಡಿಕೊಳ್ಳುವುದು, ಅವರಿಗೆಲ್ಲ ಗೌರವ ಮಾಡಿ ಕಳಿಸೋದು, ಏನೆಲ್ಲ ಮಾಡ್ತಿರಲ್ಲ. ಇಂಥ ದೊಡ್ಡ ಕಾರ್ಯಕ್ರಮ ಮಾಡಾಕ ಏನು ಸಣ್ಣ ಶಕ್ತಿ ಸಾಲೋದಿಲ್ಲ. ಅದಕ್ಕೆ ನೀವು ಎಲ್ಲರೂ ಒಗ್ಗಟ್ಟಾಗಿ ಏನ್ ನೀವು ಮಾಡಾಕತ್ತೀರಲ್ಲ, ಆ ಶಿವಲಿಂಗೇಶ್ವರ ನಿಮಗಂತ ಶಕ್ತಿ ಕೊಟ್ಟು ಬಿಟ್ಟಾರ. ಎಂಥ ದೊಡ್ಡ ಕಾರ್ಯಕ್ರಮ ಅಂತಂದ್ರೆ ಬಹುಶಃ ದಿನಾ ಒಬ್ಬೊಬ್ಬ ಮಹಾತ್ಮರು ಬಂದು ನಿಮಗೆಲ್ಲ ಆಶೀರ್ವಾದ ಮಾಡಿ ಹೊಂಟಾರ ಅನ್ನೋದು ಒಂದು ಕಡೆ, ನಿತ್ಯ ಪ್ರವಚನ ಕೇಳಾಕತ್ತೀರ ಅನ್ನೋದು ಒಂದು ಕಡೆ, ಅನ್ನದಾಸೋಹ ಜ್ಞಾನದಾಸೋಹ ಎರಡೂ ಕೂಡಿ ನಡೆದಾವ ಅನ್ನೋದು. ಹಾಗಾಗಿ ಇಂಥ ಕಾರ್ಯಕ್ರಮ ನೀವೆಲ್ಲ ಸೇವಾ ಮಾಡಿರಂತನ ನಡೆಯಾಕತ್ತದ ಅಂತ ಹೇಳಿ. ಆಪ್ತ, ಅಂಗ, ಸ್ಥಾನ, ಸದ್ಭಾವ ಸೇವೆಯನ್ನ ನೀವು ಮಾಡಾಕತ್ತೀರಿ. 4 ಪ್ರಕಾರದ ಸೇವಾ ನಮ್ಮ ಸೈದಾಪುರದಾಗ ನಡೆದದ ನೋಡ್ರಿ. ನಾವು ಬಂದ್ವಿ, ದಾರಿ ಒಳಗೆ ಬರಾಕತ್ತುಗಳೇ ಅಲ್ಲಿ ಯಾರು ಕಾಣಲಿಲ್ಲ ಅಂತ ರಿಂಗ್ ಮಾಡಾತಿದ್ವಿ. ಅಷ್ಟೊತ್ತಿಗೆ ಏನಪ್ಪಾ ಅಂದ್ರೆ ನಮ್ಮ ಶಿವ ಪೂಜಾರಿ ಓಡಿ ಬಂದ್ರು, ಬರ್ರಿ ಅಪ್ಪರ ಹೋಗೋಣ ಅಂತ ಹೇಳಿ. ಯಾರು ಇಲ್ಲ, ಮತ್ತ ಗುಡಿ ಕಡೆ ಹೋಗುದು ಹೆಂಗ ಅಂತ ಅನುಗುಡದನೆ ಪೂಜಾರಿ ಶಿವ ಓಡಿ ಬಂದ. ನಾವ್ ಒಂದ್ವಿ, ಎಷ್ಟು ಸಂಸ್ಕಾರ ಐತಲ್ಲ ಸೈದಾಪುರದಾಗ. ಬಂದಂತ ಮಹಾತ್ಮರನ್ನೇ ಕರೆದು ಗೌರವಿಸುವಂತ, ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇಡಬೇಕು ಅಂತೇನಿಲ್ಲ. ಯಾರು ನೋಡ್ತಾರಲ್ಲ ಅವರೆಲ್ಲರೂ ಮಾಡ್ತಾ ಹೋಗುವಂತದ್ದದ ನೋಡ್ರಿ. ನೋಡಿದವರೆಲ್ಲರೂ ಕೂಡ ಹಿಂಗ ಕೈ ಮುಟ್ಟಿ ಮೈ ಮುಟ್ಟಿ ಸೇವಾ ಮಾಡಿಬಿಟ್ರ ಅಂತಂದ್ರೆ ಎಷ್ಟು ಚಂದ ಆಗ್ತದಲ್ಲ.
ಊರು ದೇವರ ಜಾತ್ರೆ ಅಂದ್ರೆ ತೇರು ತಯಾರು ಮಾಡಿ ನಿಲ್ಸಿದಾಗ ಎಲ್ಲರೂ ಬಂದು ಹರಹರ ಅಂತ ಕೈ ಹಚ್ಚಿಬಿಟ್ರೆ ತೇರ ಸಾಗೇ ಬಿಡುತ್ತದ, ಅದ್ಭುತ ಜಾತ್ರೆ ಆಗೇ ಬಿಡುತ್ತದ. ಹಂಗ ತೇರ್ ಎಳಿಯಾಕ ಯಾರನ್ನೂ ನೇಮಿಸುವುದಿಲ್ಲ, ತೇರಷ್ಟ ತಯಾರು ಮಾಡಿ ನಿಲ್ಲಿಸ್ತಾರ. ಜಾತ್ರೆ ದಿವಸ ನೀ ನಂದೊಂದು ಕೈ ನಿಂದೊಂದು ಕೈ ಅಂತ ಹಚ್ಚಿಬಿಟ್ರೆ ಎಂತ ದೊಡ್ಡ ತೇರಿದ್ರು ಸಾಗಿ ಬಿಡುತ್ತದಲ್ಲ. ಹಂಗ ಈ ಕಾರ್ಯಕ್ರಮ ಅಂದ್ರೆ ಒಂದು ಜಾತ್ರೆ. ಇದು ನೀವೆಲ್ಲರೂ ಒಂದೊಂದು ಕೈ ಹಚ್ಚಿದ್ರಿ ಅಂದ್ರೆ ಈ ಜಾತ್ರೆ ಹಬ್ಬ ಆಗ್ತದ, ದೊಡ್ಡ ಸಡಗರದ ಜಾತ್ರೆ ಆಗ್ತದೆ. ಇದನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲುದಿಲ್ಲ, ಅಂಥ ಬೆಳವಣಿಗೆ ಆಗುವಂತಹದ್ದು. 2 ವರ್ಷಕ್ಕೆ ಎಂಥ ಅದ್ಭುತ ಬೆಳವಣಿಗೆ ಅನ್ನೋದನ್ನ ನಾವು ನೋಡಾಕತ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸೇವಾ ಬಹಳ ದೊಡ್ಡದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಂಡು, ಮಹಾಲಿಂಗೇಶ್ವರರು ಗುರುಲಿಂಗ ಸ್ವಾಮಿಗಳ ಸೇವಾ ಮಾಡ್ಕೋತ ಅಭ್ಯಾಸ ಮಾಡಿದರಿ. ನಂತರದೊಳಗೆ ಅಲ್ಲಿಂದ ಅವರು ಸಂಚಾರವನ್ನ ಮುಂದುವರಿಸ್ತಾರೆ. ಸಂಚಾರವನ್ನ ಮುಂದುವರಿಸಿ ಏನಪ್ಪಾ ಅಂತಂದ್ರೆ ಅವರು ಲೋಕ ಕಲ್ಯಾಣ ಕಾರ್ಯಕ್ಕೆ ಹೋಗ್ಬೇಕು ಅಂತಾರೆ. ಕಲ್ಯಾಣ ಕಾರ್ಯಕ್ಕಾಗಿ ಹೋಗ್ಬೇಕು ಅಂದಾಗ ಗುರುಗಳು ಆಶೀರ್ವಾದ ಮಾಡಿ, ಆಯ್ತಪ್ಪ ಹೋಗಿ ಬಾ ಅಂತಂದಾಗ, ನಾನು ಎಲ್ಲಿ ಹೋಗ್ಲಿ, ನಾನು ಎಲ್ಲಿ ನಿಲ್ಲಲಿ, ನಾನು ಏನು ಮಾಡ್ಲಿ ಅಂತ ಗುರುಗಳಿಗೆ ಕೇಳಿದಾಗ ಗುರುಗಳು ಹೇಳ್ತಾರೆ, ಚೈತ್ರ ಶುದ್ಧ ಚತುರ್ದಶಿಯ ದಿನ ನೀ ಯಾವ ಊರಾಗಿರ್ತೀಯಲ್ಲ ಅದ ನನ್ನೂರು ಅಂತ ತಿಳ್ಕೊ, ಅಲ್ಲೇ ಉಳಿದು ನಿನ್ನ ಕಾರ್ಯವನ್ನ ಪ್ರಾರಂಭ ಮಾಡು, ಅದ ನಿನ್ನ ಕರ್ಮ ಭೂಮಿ ಅಂತ ತಿಳ್ಕೊ. ಮುಂದೆ ಯಾವ ಊರೊಳಗೆ ಚೈತ್ರ ಶುದ್ಧ ಚತುರ್ದಶಿ ದಿವಸ ನಿಲ್ತೀಯೋ, ಯಾವಾಗ ಆ ಊರೊಳಗೆ ಒಬ್ಬ ಶಿವಶರಣೆ ಬಂದು ನಿನ್ನ ಸೇವೆಗೆ ನಿಂತುಕೊಳ್ತಾಳೋ ಅದ ನಿನ್ನೂರು ಅಂತ ತಿಳ್ಕೊ ಅಂತ ಹೇಳಿದ್ರು. ಆ ಪ್ರಕಾರ ಗುರುಗಳು ಹೇಳಿದಂಗೆ ಈ ಮಹಾಲಿಂಗೇಶ್ವರರು ಸಂಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೇನ್ ಮಾಡಿದ್ರು ಅಂದ್ರೆ ದಪಳಾಪುರದಿಂದ ಎಲ್ಲಿಗೆ ಬಂದ್ರು ಅಂದ್ರೆ ನರಗಟ್ಟಿ ಅನ್ನೋ ಊರಿಗೆ. ಮುಧೋಳ ತಾಲೂಕ ನರಗಟ್ಟಿ ಅನ್ನೋ ಊರ. ಆ ಊರಿಗೆ ಬರ್ಬೇಕಾದ್ರೆ ಒಂದು ಪವಾಡ ನಡೀತ್ರಿ. ಕೃಷ್ಣಾ ನದಿ ಹರಿದದ್ ನೋಡ್ರಿ. ಕೃಷ್ಣಾ ನದಿ ಆಚಿಕ ಅವ್ರು ಬಂದ್ರಿ ಮಹಾಲಿಂಗೇಶ್ವರ. ಪಾದಯಾತ್ರೆ ಮಾಡ್ಕೋತ ಕೃಷ್ಣಾ ನದಿ ಆ ದಂಡಿಗೆ ಬಂದ್ರಿ. ಅಲ್ಲಿ ಬಂದು ನದಿ ದಾಟಬೇಕು ಅಂದ್ರೆ ನದಿ ತುಂಬಿ ಹರಿಯಾಕತ್ತದ. ಮಳೆಗಾಲ ದಿನ ನದಿ ತುಂಬಿ ಹರಿಯಾಕತ್ತದ, ಬಹಳ ರಭಸವಾಗಿ ಹರಿಯಾಕತ್ತದ. ಏನ್ ಮಾಡುದು, ಹೆಂಗ ದಾಟೋದು? ಆ ಕಡೆ ಈ ಕಡೆ ನೋಡ್ತಾರ, ಯಾರೂ ಇಲ್ಲ. ನಾವಿಕರು ಯಾರೂ ಇಲ್ಲ, ದೋಣಿ ನಡೆಸೋರು ಯಾರಿಲ್ಲ. ಅವಾಗ ಮಹಾಲಿಂಗೇಶ್ವರರು ನೋಡೋಣ ತಡಿ ಯಾರಾದ್ರೂ ಬಂದಾರು ಅಂತ ಕಾಯುವಾಗ ಅಲ್ಲಿ ಯಾರು ಬಂದ್ರು ಅಂತಂದ್ರೆ ಅಪರೂಪದ ವ್ಯಕ್ತಿ. ಅವರು ಕೂಡ ಅರಭಾವಿಯ ದುರ್ದುಂಡೇಶ್ವರರು. ಅರಭಾವಿ ದುರ್ದುಂಡೇಶ್ವರರು ಅಲ್ಲಿಗೆ ಬಂದರಿ. ಹೆಂಗ ಜಗದ್ಗುರು ಮಹಾಲಿಂಗೇಶ್ವರರು ಅವರಂಗನ ಶಕ್ತಿವಂತರು, ಶಿವಯೋಗಿ ಪುಂಗವರು, ಯತಿ ಪುಂಗವರು ಯಾರು ಅಂದ್ರೆ ಅರಭಾವಿ ದುರ್ದುಂಡೇಶ್ವರರು. ಅವರು ಅಲ್ಲಿಗೆ ಬಂದ್ರೆ, ಅವರು ನದಿ ದಾಟಬೇಕು ಅಂತ ಬಂದ್ರೆ ನದಿ ತುಂಬಿ ಹರಿಯಾಕತ್ತದೆ. ಹೆಂಗ ದಾಟೋದು ಅಂತ ಇಬ್ರು ಮಾತಾಡ್ಕೋತ ನಿಂತರು. ಒಬ್ಬರನ್ನೊಬ್ರು ನೋಡಿ ಆನಂದದಿಂದ ಮಾತಾಡ್ತಾ ತಮ್ಮ ತಮ್ಮ ಆತ್ಮೀಯತೆಯನ್ನು ಹಂಚ್ಕೊಂಡ್ರು. ಇಬ್ಬರು ಮಹಾತ್ಮರು ಒಂದೇ ಕಡೆ ಕೂಡೋದು ಬಹಳ ಅಪರೂಪ ರೀ. ಅಂತ ಅಪರೂಪದ ಪ್ರಸಂಗ ಅಲ್ಲಿ ನಡೀತು. ಅವಾಗ ಹೊಳೆಯನ್ನು ಹೆಂಗ ದಾಟೋದು, ತುಂಬಿ ಹರಿಯಾಕತ್ತದಲ್ಲ ಅಂತ ಅಂದಾಗ ನಾವಿಕರನ್ನು ನೋಡಿದ್ರು. ಯಾರೋ ಇಬ್ರು ಮಹಾತ್ಮರು ಬಂದಾರಲ್ಲ ಅಂತ 10-6 ಮಂದಿ ಬಂದಾಗ ಅವರನ್ನ ಕೇಳ್ತಾರೆ ಇವರು, ಅಲ್ಲ ನಾವು ನದಿ ದಾಟಿ ಹೋಗವ್ರದೀವಿ, ದಾಟ್ಸವ್ರು ಯಾರದಾರ ಅಂತೇಳಿ. ನಮ್ಮನ್ನ ನದಿ ದಾಟಿಸಿ ಆ ದಂಡಿಗೆ ಮುಟ್ಟಿಸಿ ಬರೋರು ಯಾರು, ದೋಣಿ ನಡೆಸೋರು ಯಾರಾದ್ರೂ ಇದ್ರ ಕರೀರಿ ಅಂತಂದಾಗ, ಅಪ್ಪ ನಾವು ಅದೀವಿ, ನಾವು ದೋಣಿ ನಡೆಸೋರು ಅದೀವಿ ಖರೆ, ಆದ್ರ ಹೊಳಿ ತುಂಬಿ ಹರಿಯುವಾಗ ಹೆಂಗ್ ಬರ್ತದ್ರಿಪ್ಪ, ಅದು ನೆರಿ ಬಂದದ, ಇನ್ನು ನಾವು ದೋಣಿ ಹಾಕಿ ನಡ್ಸಕ್ ಆಗುದಿಲ್ಲ, ಬಹಳ ಕಷ್ಟ, ನಮ್ಮ ಜೀವನ ನಿಮ್ಮ ಜೀವನ ಪಣಕ್ಕಿಡಾಕ ಸಾಧ್ಯ ಆಗುದಿಲ್ಲ, ಬ್ಯಾಡ್ರಿಪ್ಪ ಇಲ್ಲೇ ನಮ್ಮೂರಾಗ ಉಳಿರಿ, ನಾವು ವ್ಯವಸ್ಥೆ ಮಾಡ್ತೀವಿ, ಬೆಳಗಾಗಿ ಎದ್ದು ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ನಾವು ಕಳಿಸಿ ಬರ್ತೀವಿ ಅಂತ ಅವ್ರ ಅಂದಾಗ ಮಹಾಲಿಂಗೇಶ್ವರರು ಒಪ್ಪೋದಿಲ್ಲ, ದುರ್ದುಂಡೇಶ್ವರರು ಒಪ್ಪೋದಿಲ್ಲ. ಇಲ್ಲಪ್ಪ ನಾವು ನಿಲ್ಲವರಲ್ಲ, ಸಂಚಾರಿಗಳು. ಹೆಂಗ ನದಿ ಹರ್ಕೋತ ಹೋಗ್ತದೋ ಹಾಗೆ ನಾವು ಸಂಚಾರ ಮಾಡ್ಕೋತ ಹೋಗವರು, ಎಲ್ಲಿ ಬೇಕಂದ್ರ ಅಲ್ಲೇ ನಿಲ್ಲಕ್ ಆಗುದಿಲ್ಲ ಅಂತ ಇಬ್ರು ಅಂತಾರೆ. ಅವಾಗ ಅವ್ರಂದ್ರು ಕೂಡಿದ ಜನ, ಬ್ಯಾಡ್ರಿ ಅಪ್ಪ, ನಿಮ್ ನಮಸ್ಕಾರ ಮಾಡ್ತೀವಿ, ನಿಮ್ ಕಾಲಿಗೆ ಬೀಳ್ತೀವಿ ಅಪ್ಪ, ಹೋಗ್ಬೇಡ್ರಿ, ರಾತ್ರಿ ಆಗಕ್ ಬಂದದ ನೋಡ್ರಿ, 3 ಸಂಜೆ ಹೊತ್ತ, ಮುಂದೆ ಈಗ ನೀವು ದೋಣಿ ನಡೆಸ್ರಿ ಅಂದ್ರೆ ನಮಗ ಆಗುದಿಲ್ಲ,
ನೀವು ಹೊಕ್ಕಿನಿ ಅಂದ್ರೆ ಅದು ಸಾಧ್ಯವಾಗದ ಮಾತು. ಕತ್ಲ ಒಂದ ಕಡೆ, ತುಂಬಿ ಹರಿವ ಹೊಳಿ ಒಂದ ಕಡೆ, ಬ್ಯಾಡ್ರಿಪ್ಪ ಅಂತ 4-6 ಮಂದಿ ವಿನಂತಿ ಮಾಡುವಾಗ ಇನ್ನು ಕೆಲವರು ದೂರ ನಿಂತು ಕೇಳಿಸಿಕೊಳ್ಳೋರು ಅವರು ಉಡಾಪಿ ಮಾತಾಡಿದ್ರು. ಅಲ್ಲ, ಮೊದಲ ಹೇಳಿ ಕೇಳಿ ಸನ್ಯಾಸಿ, ಉಡ್ದಾರಿಲ್ಲದ ಮಂದಿ, ಅವ್ರನ್ನ ಯಾರು ಕೇಳೋರು? ಅಲ್ಲ, ನೀವು ಹೇಳುದು ಹೇಳ್ತೀರಿ, ಅವ್ರಿಗೇನು ತಿಳಿಯವಲ್ದು. ಹೊಳಿ ತುಂಬಿ ಹರಿಯಾಕತ್ತತಿ ಅಂತೀರಿ, ಅದು ತಿಳ್ಕೋವಲ್ರು. ನಾವು ದೋಣಿ ನಡ್ಸಾಕ್ ಆಗುದಿಲ್ಲ ಇಂಥ ತುಂಬಿದ ಹೊಳೆಯಾಗ ಅಂದ್ರೂ ತಿಳ್ಕೋವಲ್ರು. ಕತ್ಲಾಗಕ್ ಬಂದದ, ಈಗ ಹೆಂಗ್ ಮಾಡುದ್ರಿ, ಬೆಳಗಾಗಿ ಹೋಗಿರಿ ಅಂತ ಅಂದ್ರೂ ತಿಳ್ಕೋವಲ್ರು. ಊರಾಗ ಉಳಿರಿ, ವ್ಯವಸ್ಥೆ ಮಾಡ್ತೀವಿ ಅಂದ್ರೂ ತಿಳ್ಕೋವಲ್ರು. ಇಷ್ಟು ಹೇಳಿದ್ರು ತಿಳ್ಕೋವಲ್ರು ಅಂದ್ರೆ ಅವ್ರು ಎಲ್ಲರ ಹೊಕ್ಕಾರ, ಕೈ ಬಿಡ್ರಿ ಅಂತ ಕೆಲವು ಮಂದಿ ಅಂದ್ರು. ಇನ್ನು ಕೆಲವು ಮಂದಿ ಏನಂದ್ರು ಅಂದ್ರೆ ಅವರಿಗೆ ಜೀವನ ಬ್ಯಾಸರಾಗಿರ್ಬೇಕಳ, ಅವರು ತೇಲಿ ಹೋಗೋಕ ಮನಸ್ಸಿರ್ಬೇಕಳ, ಅವರಿಗೆ ಹೊಳಿ ತುಂಬೈತ್ ಅನ್ನೋದು ಕಾಣವಲ್ದಂದ್ರೆ ನಾವು ಹೇಳುದು ಬೇಡ, ನೋಡಿದ್ರು ಗೊತ್ತಾಕದ. ಹೋಗತೀವನ್ನೋ ಹಠ ಮಾಡ್ತಾರಂದ್ರೆ ಹೋದ್ರು ಹೋಗ್ವಲ್ಲಕ್ಕ, ನದಿ ಎಲ್ಲಿ ಹೊಕ್ಕತ್ತ ಅಲ್ಲಿ ಹೊಕ್ಕಾರ, ಮತ್ತಿನ್ನೇನ್ ಮಾಡೋದು, ಬಿಟ್ಟು ಬಿಡ್ರಿ ಅಂತ ಕೆಲವ್ರು ಅಂದ್ರು. ಇನ್ನು ಕೆಲವ್ರು ಅಂದ್ರು, ಹೇಳೋರು ಕೇಳೋರು ಅವ್ರಿಗೆ ಯಾರಪ್ಪ ಮರಯ್ಯ, ಹೇಳಿ ಕೇಳಿ ಸನ್ಯಾಸಿಗಳು, ಹೋಲಿ ಬಿಡ್ರಿ ಏನಾರ ಯಾಕೆ ಆಗೋಲ್ಲಕ್ಕ ಅಂತ ಇನ್ನು ಕೆಲವರು. ಹಿಂಗೆಲ್ಲ ಮಾತಾಡುವಾಗ ಕೆಲವು ಸಜ್ಜನ ಮಂದಿ, ಒಳ್ಳೆ ಜನ, ಅವ್ರು ಹಂಗನ್ಬೇಡ್ರಿಪ್ಪ, ಮಹಾತ್ಮರಂದ್ರ ಮಹಾತ್ಮರೇ, ಅವರು ತಮಗಾಗಿ ಜೀವನ ಮಾಡುದಿಲ್ಲ, ಜಗತ್ತಿಗಾಗಿ ಜೀವನ ಮಾಡ್ತಿರ್ತಾರ. ಅವರು ತಮಗಾಗಿ ಸಾಧನ ಮಾಡುದಿಲ್ಲ, ತಮ್ಮ ಸಾಧನಾ ಶಕ್ತಿಯನ್ನ ಸಮಾಜಕ್ಕೆ, ಜಗತ್ತಿಗೆ ಹಂಚವ್ರದಾರ. ಜನರ ಜೀವನ ಸುಧಾರಣೆ ಮಾಡಾಕನ ಅವರು ತಿರುಗ್ತಾರ, ಸಂಚಾರ ಮಾಡ್ತಾರ ಅನ್ನೋದಾದ್ರೆ ಅವ್ರಿಗೆ ಯಾಕಪ್ಪ ಹಂಗಂತೀರಿ ಅಂತ ಹೇಳಿ ಸಮಾಧಾನದಿಂದ ಆ ಮಹಾತ್ಮರಿಗೆ ನಮಸ್ಕರಿಸಿ, ಆಯ್ತ್ರಪ್ಪ ನಿಮ್ಮೆಚ್ಚ ಹೆಂಗದನೋ ಹಂಗಾಗಲಿ ಅಂತಂದ್ರು. ನಾವು ಎಲ್ಲಿ ಬರಲ್ಲ, ಊರಾಗೂ ಬಂದು ಉಳಿಯಂಗಿಲ್ಲ, ನಾವು ಹೋಗೋದಕ್ಕೆ ವಿಚಾರ ಮಾಡಕತ್ತೀವಿ, ನಿಮ್ ಪಾಡಿಗೆ ನೀವು ಹೋಗ್ರಿ ಅಂತ ಕಳಿಸಿಕೊಟ್ರು. ಮುಂದೇನಾತು ಅಂದ್ರೆ ಇಬ್ರು ಮಹಾತ್ಮರು ಮಾತಾಡ್ಕೊಂಡ್ರು. ನದಿ ದಾಟುದಂದ್ರೆ ದಾಟುದ, ನಾವು ಮುಂದೆ ಹೋಗಬೇಕಾಗ್ಯದ, ಶಿವ ಸಂಕಲ್ಪ, ನಾವು ಈ ಊರಾಗ ನಿಲ್ಲುವಂತ ಸಂಕಲ್ಪ ಇಲ್ಲ ಅಂತ ಹೇಳಿ ನದಿ ಮುಂದೆ ಹೋಗಿ ನಿಂತು. ಕೃಷ್ಣಾ ನದಿ ದೊಡ್ಡ ನದಿ ನೋಡ್ರಿ, ದಕ್ಷಿಣದೊಳಗೆ ಕಾವೇರಿ ದೊಡ್ಡ ನದಿ ಆದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಕೃಷ್ಣ ಬಹಳ ದೊಡ್ಡ ನದಿ. ಈ ಕೃಷ್ಣಾ ನದಿ ಮುಂದೆ ನಿಂತುಕೊಂಡು ಇಬ್ರು ಮಹಾತ್ಮರು ಏನ್ ಮಾಡಿದರು, ಕೈ ಮುಗಿದ್ರಿ ನದಿಗೆ, ಹೌದಲ್ರಿ, ಗಂಗಾ ಮಾತಾ ಅಂತ ಕೈ ಮುಗಿತಾರ, ನಮಸ್ಕರಿಸಿ ಆ ನದಿಗೆ ಹೇಳಿದರು, ಕೃಷ್ಣೇ, ನಾವು ನದಿ ದಾಟಬೇಕು, ನಿನ್ನನ್ನ ದಾಟಬೇಕು ಅಂತ ಮಾಡೀವಿ, ನಮಗ ದಾರಿ ಮಾಡಿ ಕೊಡ್ತೀಯನವ ಅಂತ ಕೇಳಿದರು. ನಮಗ ಅವಶ್ಯ ಕಾರ್ಯ ಅದ, ಹೋಗ್ಬೇಕಾಗ್ಯದ, ಶಿವ ಸಂಕಲ್ಪದ, ನಾವು ಮುಂದಿನ ಊರಿಗೆ ಹೋಗ್ಬೇಕು, ಇಲ್ಲಿ ನಿಲ್ಲಾಕ್ ಆಗೋದಿಲ್ಲ, ದಯಮಾಡಿ ನಮಗ ದಾರಿ ಕೊಟ್ರೆ ನಾವು ಹೋಗ್ತೀವಿ ಅಂತ ಇಬ್ರು ಕೂಡ ಕೈ ಮುಗಿದಾಗ ಆಗ ಆ ನದಿ ದೇವಿ ರೂಪ ತಾಳಿ ಇಬ್ರು ಮಹಾತ್ಮರಿಗೆ ನಮಸ್ಕಾರ ಮಾಡಿ, ಅಪ್ಪ ಪುಣ್ಯಾತ್ಮರೇ, ನನಗೂ ದರ್ಶನ ಕೊಟ್ಟು ನನ್ನನ್ನ ಪಾವನಳನ್ನಾಗಿ ಮಾಡಿದ್ರಲ್ಲ ಅಂತ ದೇವಿನ ಕೈ ಮುಗಿದ್ಲಂತ್ರಿ. ಇಬ್ರು ಮಹಾತ್ಮರು ಕೈ ಮುಕ್ಕೊಂಡು ನಿಲ್ತಾರೆ. ನದಿಗೆ ಇವ್ರು ಕೈ ಮುಗಿದ್ರೆ ನದಿ ದೇವಿ ರೂಪ ಆಗಿ ಮಹಾತ್ಮರಿಗೆ ಕೈ ಮುಗಿದು, ಯಪ್ಪ ನಿಮ್ಮಿಂದ ನಾನು ಪಾವನಾದೆ. ನೋಡ್ರಿ, ಮಹಾತ್ಮರ ಪಾದಕ್ಕೆ ಮುಟ್ಟಿದ ನೀರಾಗಿ ಉಳಿಯಂಗಿಲ್ಲ, ಏನಾಗ್ತದ್ರಿ, ಪಾದೋದಕ ಆಗ್ತದದು, ಶುದ್ಧೋದಕ ಆಗ್ತದ, ಕರುಣೋದಕ ಆಗ್ತದ, ಪಾದೋದಕ ಆಗ್ತದ, ತೀರ್ಥ ಆಗ್ತದ. ಹಾಗಾಗಿ ನಿಮ್ಮ ಪಾದ ಮುಟ್ಟಿದ ನಾನು ಪವಿತ್ರ ಆಗ್ತೀನಿ, ನನ್ನ ಜನ್ಮ ಸಾರ್ಥಕ ಆಕತಿ, ಅದಕ್ಕೆ ನನ್ನ ಸೌಭಾಗ್ಯ, ಬರ್ರಿ ನನ್ನನ್ನ ದಾಟ್ರಿ ಅಂತ ನದಿ ಹೇಳ್ತದ. ದೇವಿ ಅವಾಗ ಏನಾಯ್ತು ಅಂದ್ರೆ ನದಿ ದಾರಿ ಕೊಡ್ತಂತ್ರಿ ಇಬ್ರು ಮಹಾತ್ಮರಿಗೆ. ನದಿ ತಾನು ಹರಿಯುವುದನ್ನ ನಿಲ್ಲಿಸಿ ಇಬ್ರು ಮಹಾತ್ಮರಿಗೆ ದಾರಿ ಕೊಟ್ಟಾಗ ಅವ್ರು ನಡ್ಕೋತ ಹೊಂಟ್ರು. ದೂರದಿಂದ ನೋಡೋರಿಗೆ ಆಶ್ಚರ್ಯ, ಕಣ್ಣು ದೊಡ್ಡವಾದವು, ಬಾಯಿ ಮ್ಯಾಗ ಕೈ ಇಟ್ಕೊಂಡ್ರು, ನೋಡಲ್ಲಿ ಅಂತ ಎಲ್ಲರೂ ಒಬ್ರಿಗೊಬ್ರು ತೋರ್ಸಾಕತ್ರು. ಎಂತವ್ರದಾರವ್ರು ನಮಗ್ ಗುರ್ತಾಗಲಿಲ್ಲ, ನಾವು ಏನೋ ಸಾಧುಗಳಿರ್ಬೇಕಳ, ಸನ್ಯಾಸಿಗಳಿರ್ಬೇಕಳ ಅಂತ ತಿಳ್ಕೊಂಡಿದ್ವಿ, ಆದ್ರೆ ಇಂಥ ಶಕ್ತಿ ಅವ್ರಿಗೆ ಐತೆ ಅನ್ನೋದು ನಮಗ್ ಗುರ್ತಾಗಲಿಲ್ಲಲ್ಲ ಅಂತ ಹಳಹಳಿ ಮಾಡ್ಕೊಂಡ್ರಂತ ಬಾಳ ಜನ. ಯಾರ ಅವ್ರ ಬಗ್ಗೆ ಆಡಿಕೊಂಡಿದ್ರಲ್ಲ ಅವ್ರಿಗೇನಾತು ಅಂದ್ರೆ ತ್ರಾಸ ಆತು, ಹಳಹಳಿ ಆತು. ಯಾರ ನಮಸ್ಕಾರ ಮಾಡಿದ್ರಲ್ಲ, ಪ್ರೀತಿಯಿಂದ ಮಾತಾಡ್ಸಿದ್ರಲ್ಲ, ಅವರಿಗೆ ಸಂತೋಷ ಆತು. ಅಂತವ್ರನ್ನ ನೋಡಿದ್ವಿ, ಮಾತಾಡ್ಸಿದ್ವಿ, ಕಾಲಿಗೆ ಬಿದ್ದಿವಲ್ಲ ಅಂತ ಅವ್ರಿಗೆ ಬಹಳ ಸಂತೋಷ ಆತಂತ. ಹಿಂಗ ಮಹಾತ್ಮರು ಅವ್ರು ನಡೆದು ಹೋಗುವಾಗ ನದಿನ ದಾರಿ ಕೊಡ್ತಂತ ನೋಡ್ರಿ.